ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ತಾರತಮ್ಯ ಎಸಗಲಾಗ್ತಾ ಇದೆ. ಇನ್ನೂ ಸಿಗ್ತಾ ಇಲ್ಲ 7ನೇ ವೇತನ ಆಯೋಗದ ಸೌಲಭ್ಯಗಳು. ಮತ್ತೊಂದು ಹಂತದ ಹೋರಾಟಕ್ಕೆ ಈಗ ನಿವೃತ್ತ ನೌಕರರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಧಾರವಾಡ ಸೇರಿದಂತೆ ರಾಜ್ಯದೆಲ್ಲೆಡೆ 26,000ಕ್ಕೂ ಅಧಿಕ ನಿವೃತ್ತ ನೌಕರರಿದ್ದಾರೆ. ಆದರೆ 7ನೇ ವೇತನ ಆಯೋಗದ ಸೌಲಭ್ಯಗಳು ಇನ್ನೂ ಕೂಡ ಅನುಷ್ಠಾನಗೊಂಡಿಲ್ಲ. ಆ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಮತ್ತೊಂದು ಹಂತದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ನಿವೃತ್ತ ನೌಕರರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯದಾದ್ಯಂತ 26,000ಕ್ಕೂ ಅಧಿಕ ನಿವೃತ್ತ ನೌಕರರಿದ್ದಾರೆ. ಅವರೆಲ್ಲರೂ ಕೂಡ ಈ ರೀತಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನದ ವೇಳೆ ಹೋರಾಟಕ್ಕೆ ನಿವೃತ್ತ ನೌಕರರು ಈಗ ತಯಾರಿ ಮಾಡ್ಕೊಳ್ತಾ ಇರುವಂಥದ್ದು. ಡಿಸೆಂಬರ್ 12ನೇ ತಾರೀಕಿನಿಂದ ನಾವು ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತ ನಿವೃತ್ತ ನೌಕರರು ಈಗ ಸಿದ್ಧರಾಗಿದ್ದಾರೆ. ಇಲ್ಲಿವರೆಗೂ ಕೂಡ 7ನೇ ವೇತನ ಆಯೋಗದಿಂದ ಬರಬೇಕಾಗಿರುವಂಥ ಸೌಲಭ್ಯಗಳು ನಮಗೆ ಬರ್ತಾ ಇಲ್ಲ. ಹೀಗಾಗಿ ಕೂಡಲೇ 7ನೇ ವೇತನ ಆಯೋಗದ ಕುರಿತು ಪುನರ್ ಪರಿಶೀಲನೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ನಿವೃತ್ತರಿಗೂ ಆಯೋಗದ ಸೌಲಭ್ಯ ಒದಗಿಸಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. 7ನೇ ವೇತನ ಆಯೋಗದವರು ನಿಮ್ಗೆ ಕನ್ಸಿಡರ್ ಮಾಡಬೇಕಾಗಿತ್ತು. ನಿಮ್ಮೆಲ್ಲ ನಿವೃತ್ತಿ ನಂತರ ನಿಮ್ಮ ಬದುಕು ಸುಂದರ ಮಾಡೋಕೆ ಸರ್ಕಾರ 5 ವರ್ಷಕ್ಕೊಮ್ಮೆ ಮಾಡ್ತೈತಿ. ಆ 5 ವರ್ಷಕ್ಕೊಮ್ಮೆ ರೆವ್ನ್ಯೂ ಮಾಡ್ಕೊಂತ ಹೋಗುತ್ತೆ ಎಲ್ಲರಿಗೂ. ನಾವು ಅವ್ರ ರಚನೆ ಏನು ಬೆನಿಫಿಟ್ಸ್ ಕೊಡಲಿಲ್ಲ. ಅದರ ಅಂಡರ್ನೊಳಗೆ 5 ವರ್ಷ ನಾವು 25 ತಿಂಗಳು ನೌಕರಿ ಮಾಡಿದ್ರೆ ನಮಗೆ ಕೊಡಲಿಲ್ಲ. 7ನೇ ವೇತನದ ಬೇಸಿಕ್ ಆಲ್ರೆಡಿ ನಮ್ಗೆ ಕೊಟ್ಟಾರ. ಹೌದಾ? ನಮಗೆ ಬರ್ಬೇಕು ಮಾತಾಡ್ರಿ. ಅಧಿಕ ಎಲ್ಲ ಹಂತದ ಹಾದಿಗಳನ್ನು ತುಳಿದೇವಿ. ಈ ಬೆಳಗಾವಿ ಹೊಂಟ್ರಿ ತುಂಬ ಅವರ ನೆರೆಹೊರೆ, ಅವರ ಶಿಷ್ಯಂದರು, ಅವರ ಸಹೋದ್ಯೋಗಿಗಳು, ಹೋರಾಟಪರ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ವಿವಿಧ ನಮ್ಮ ಬೆಂಬಲಿತ ಸೇವಾ ನಿರತ 2,000 ಇತ್ತು, 26,000 ಬರ್ರಿ ನಿಮ್ಮ ಸಂಬಂಧಕ್ಕೆ ಆಗುತ್ತೆ. ಬರ್ರಿ. 1 ಲಕ್ಷ ಲೆಕ್ಕ